ಹ್ಯಾಪಿ ಚಾಕ್ಲೇಟ್ ಡೇ. ಹ್ಯಾಪಿ ರೋಸ್ ಡೇ. Thank you very much. ಹ್ಯಾಪಿ ಚಾಕ್ಲೇಟ್ ಡೇ. Thank you. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಹನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ನನ್ನ ವ್ಯಾಲೆಂಟೈನ್ಸ್ ಡೇ ವ್ಲಾಗ್ ಆಗಿರುತ್ತೆ. ವ್ಯಾಲೆಂಟೈನ್ಸ್ ಡೇ ಆದ್ದರಿಂದ ನಾನು ವಿವೇಕ್ ಅವ್ರಿಗೆ ರೋಸ್ ಮತ್ತು ಚಾಕ್ಲೇಟ್ನ ಇಲ್ಲಿ ಸರ್ಪ್ರೈಸಾಗಿ ಕೊಡ್ತಾಯಿದ್ದೀನಿ. ನಾನು ಎವ್ರಿ ಇಯರ್ ವ್ಯಾಲೆಂಟೈನ್ಸ್ ಡೇಗೆ ಚಾಕ್ಲೇಟ್ ಮತ್ತು ರೋಸ್ನ ಕೊಡ್ತೀನಿ. ಲಾಸ್ಟ್ ಇಯರ್ ಕೊಟ್ಟಿದ್ದನ್ನ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ರೋಸ್ ಸಹ ಅವರು ಕೊಟ್ಟಿದ್ದರು ನನಗೆ ರೋಸು. ಅದೇ ಈ ಇಯರು ರೇಗಿಸ್ತಿದ್ದೆ, ನಾನೇ ಯಾವಾಗಲೂ ಫಸ್ಟ್ ಕೊಡ್ತೀನಿ ಅಂತಂದ್ಬಿಟ್ಟು. ಅವರು ನಾನು ಇದರಲ್ಲಿದ್ದೆ, ಆಫೀಸ್ ಜಂಕ್ಷನಲ್ಲಿ ಮರ್ತೆ, ಸಾರಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ನಾನು ಅದೇ ರೇಗಿಸ್ತಿದ್ದೆ. ಹೀಗೆ ಇಬ್ಬರು ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಮರ್ತಿದ್ದಾರೆ ಅಂತ ನಾನು ರೇಗಿಸಿದೆ, ಬಟ್ ಅವರಂತೂ ಮರ್ತಿಲ್ಲ. ಜೆಪ್ಟೋಲಿ ನನಗೋಸ್ಕರ ಅಂತ ಗಿಫ್ಟನ್ನ ಆರ್ಡರ್ ಮಾಡಿದ್ದಾರೆ. ಸೊ ಹೋಗಿ ಸಡನ್ನಾಗಿ ಜೆಪ್ಟೋಯಿಂದ ಕಾಲ್ ಬಂತು, ಹೋಗಿ ತಗೋ ಅಂತ ಅಂದಿದ ತಕ್ಷಣ ನಾನೇನು ಆರ್ಡ್ರ್ ಮಾಡಿಲ್ವಲ್ಲ ಅಂತ ನಾನು. ಬಟ್ ಅವರು ಇಲ್ಲ ಹೋಗಿ ತಗೋ, ಸರ್ಪ್ರೈಸ್ ಇದೆ ಅಂತ ಅಂದಾಗ ನನಗೆ ಗೆಸ್ ಆಯಿತು. ಸೊ ಇವರು ಏನಾದರೂ ಆರ್ಡರ್ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು. ವಾವ್, ಸಿ ಗಾಯ್ಸ್, ಏನೇನೆಲ್ಲ ಇದೆ ಅಂದರೆ ಇಲ್ಲಿ ನೋಡಿ. ಕ್ಯೂಟ್ ಬಾಕ್ಸ್, ಎಷ್ಟು ಕ್ಯೂಟ್ ಆಗಿದೆ ನೋಡಿ. ನೋಡೋಣ ಇದರಲ್ಲಿ ಏನಿದೆ ಅಂತ ಅಂದ್ಬಿಟ್ಟು. ವಾವ್, ಈ ಐಡಿಯಾ ಎಲ್ಲಿಂದ ಬಂತು ಅವ್ರಿಗೆ? ಇಲ್ಲಿ ನೋಡಿ ಗೈಸ್, ಎಷ್ಟು ಕ್ಯೂಟ್ ಆಗಿದೆ. ಚೈನ್ ಆ್ಯಂಡ್ ರಿಂಗ್. ಅವ್ರು ಬಂದಮೇಲೆ ಇದನ್ನ ಅವ್ರ ಕೈಯಲ್ಲೇ ಹಾಕಿಸ್ಕೊಂಡು ನೋಡ್ತೀನಿ. ನಾನು ಹಾಕ್ಕೊಂಡಿಲ್ಲ ಅಂತಂದ್ಬಿಟ್ಟು ಅವ್ರ ಕೈಯಲ್ಲೇ ಹಾಕಿಸ್ಕೊತೀನಿ. ಕಾಫಿ ಸಿಪ್ಪರ್ನ ಸೆಂಡ್ ಮಾಡಿದ್ದಾರೆ, ಚೆನ್ನಾಗಿದೆ ಇದು. ಎಷ್ಟು ಕ್ಯೂಟಾಗಿದೆ. ಆ್ಯಕ್ಚುಲಿ ಇದು ಇವ್ರು ಪ್ರಪೋಸ್ ಮಾಡ್ತಾ ಇರೋದು. ಸೊ ಇದು ಈ ಥರ ನಿಂತಿರೋದು ಕ್ಯೂಟಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎ ಲಿಟ್ಲ್ ಸರ್ಪ್ರೈಸ್ ಟು ಮೇಕ್ ಯು ಸ್ಮೈಲ್ ಅಂತೆ. ನೋಡಿ, ಇದು ಒಂದು ಕಾರ್ಡ್ ಥರ ಸೆಂಡ್ ಮಾಡಿದ್ದಾರೆ. ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ಥರ ಗಿಫ್ಟ್ ಹ್ಯಾಂಪರ್ನ ಅವರು ಸರ್ಪ್ರೈಸ್ನಾಗಿ ಕೊಟ್ಟಿದ್ದು. ಸೆಲೆಕ್ಟ್ ಮಾಡಿರೋದು ನೋಡಿ ಯಾವ ಥರ ಸೆಲೆಕ್ಟ್ ಮಾಡಿದ್ದಾರೆ. ಅವ್ರಿಗಂತೂ ಅದು ಯಾವ ಥರ ಐಡಿಯಾ ಬಂತು ಏನೋ ಗೊತ್ತಿಲ್ಲ, ಬಟ್ ಕ್ಯೂಟಾಗಿದೆ. ಆ್ಯಕ್ಚುಲಿ ಜೆಪ್ಟೋ ಓಪನ್ ಮಾಡಿದ ತಕ್ಷಣ ತುಂಬ ವೆರೈಟೀಸ್ ಆಫ್ ಗಿಫ್ಟ್ಸ್ ಇದೆ ವ್ಯಾಲೆಂಟೈನ್ಸ್ ಡೇಗೆ. ಸೊ ಅದರಲ್ಲಿ ಮೇ ಬಿ ಇವರು ನೋಡಿ ಸೆಂಡ್ ಮಾಡಿದ್ದಾರೆ. ತುಂಬ ಈಸಿ ಇರುತ್ತೆ ಇದು ಗಿಫ್ಟ್ಸ್ನೆಲ್ಲ ನಾವೇ ನೋಡೋ ಅವಶ್ಯಕತೆ ಇಲ್ಲ, ಅಲ್ಲೇ ಗಿಫ್ಟ್ ಹ್ಯಾಂಪರ್ ಎಲ್ಲ ಇರುತ್ತೆ. ಸೊ ಹಂಗಾಗಿ ಮೇ ಬಿ ಅವರು ಈ ಥರ ಐಡಿಯಾ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಲಾಸ್ಟ್ ಇಯರು ರೋಸ್ ಮತ್ತು ಬೇರೆನೂ ಕೊಟ್ಟಿದ್ದೆ ಅನ್ಸುತ್ತೆ. ನಾವು ರೋಸ್ ಮತ್ತು ಏನೋ ಕೊಟ್ಟಿದ್ದೆ ವ್ಯಾಲೆಂಟೈನ್ಸ್ ಡೇಗೆ. ಅವ್ರು ನನಗೆ ಟೆಡ್ಡಿ ಕೊಟ್ಟಿದ್ದರು, ಟೆಡ್ಡಿ ಮತ್ತು ರೋಸ್ ಪೆಟಲ್ಸ್ನೆಲ್ಲ ನಾನು ಹಂಗೆ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಅಂದರೆ ಗ್ಲಾಸ್ ಇದು ಬರುತ್ತಲ್ಲ ಫ್ರೇಮ್, ಅದರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಈ ಟೈಮ್ ನಾನು ರೋಸ್ನ ಗೋಲ್ಡನ್ ರೋಸ್ ಕೊಟ್ಟಿದ್ದೀನಿ. ಸೊ ಹಂಗಾಗಿ ಅದೇನು ಹಾಳಾಗಲ್ಲ, ಎಷ್ಟು ಇಯರ್ಸ್ ಆದರೂ ಹಾಗೆ ಇರುತ್ತೆ. ಅದು ಪ್ಲಾಸ್ಟಿಕಲ್ಲಿ ಮಾಡಿ ಮತ್ತು ಗೋಲ್ಡ್ ಕೋಟಿಂಗಲ್ಲಿ ಏನೋ ಕೊಟ್ಟಿದ್ದಾರೆ ಅಂತ. ನಾನು ಅದಕ್ಕೆ ಅದನ್ನ ಸ್ಟೋರ್ ಮಾಡೋದಕ್ಕೆ ಕಷ್ಟ ಅಂತ ಅಂದ್ಬಿಟ್ಟು ನಾನು ಈ ಥರ ರೋಸ್ನ ಕೊಟ್ಟೆ. ಅವರು ನನಗೆ ಈ ಥರ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಯಿತು ಗೈಸ್. ನೀವು ಎಲ್ಲ ನಿಮ್ಮ ವ್ಯಾಲೆಂಟೈನ್ಸ್ ಡೇಗೆ ಏನೆಲ್ಲ ಗಿಫ್ಟ್ ಕೊಟ್ಟಿದ್ದೀರಾ ಅಂತ ಕಮೆಂಟ್ ಮಾಡಿ. ಆಮೇಲೆ ಸಿಗ್ತೀನಿ, ಬಾಯ್ ಬಾಯ್. ಓಕೆ ಗೈಸ್, ಇದನ್ನ ರಿಂಗ್ ಹಾಕಕ್ಕೆ ಹೇಳ್ತಾ ಇದ್ದೀನಿ. ವಿವೇಕ್, ರಿಂಗ್ ಹಾಕು. ಫೈನಲಿ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ರಿಸೀವ್ ಆಯಿತು ಗೈಸ್. ಇಲ್ಲಿ ನಾನು ಕೊಟ್ಟಿರೋದು ಮತ್ತು ವಿವೇಕ್ ಅವ್ರು ಕೊಟ್ಟಿರೋದು ಏನೇನಂತ ತೋರಿಸ್ತೀನಿ. ಓಕೆ ಗೈಸ್, ಇದಾಗಿತ್ತು ಈ ಇಯರ್ ನಮ್ಮ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ಸ್ ಎಲ್ಲ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ಆದಷ್ಟು ಬೇಗ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.